ಹೆಂಡತಿ ಹಾಗೆ ಮಕ್ಕಳಿಗೆ ಉದ್ಯಮಿ ಗಣೇಶ್ನಿಂದ ಶೂಟೌಟ್ ಆಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಣಾಪಾಯದಿಂದ ಮಕ್ಕಳು ಪಾರಾಗಿದ್ದಾರೆ. ಇದು ವೈದ್ಯರು ಕೊಟ್ಟಿರುವಂತಹ ಮಾಹಿತಿ. ಅದೃಷ್ಟವಶಾತ್ ಪಾಪ ಮಕ್ಕಳು ಈಗ ಔಟ್ ಆಫ್ ಡೇಂಜರ್. ಮಕ್ಕಳ ಆರೋಗ್ಯದ ಬಗ್ಗೆ ಆಸ್ಪತ್ರೆ ಮೂಲಗಳು ಮಾಹಿತಿಯನ್ನು ಕೊಟ್ಟಿವೆ. ಸಿದ್ಧಾರ್ಥ್ ಹಾಗೆ ಸಾಕ್ಷಿ ಸದ್ಯ ಐಸಿಯುನಲ್ಲಿದ್ದು ಅವರಿಗೆ ಅಲ್ಲೇ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಸಿದ್ಧಾರ್ಥ್ ಹಾಗೆ ಸಾಕ್ಷಿಯ ದೇಹಕ್ಕೆ ಹೊಕ್ಕಿದ್ದಂತ ಈ 2 ಗುಂಡುಗಳನ್ನ ಈಗ ಬಹುಶಃ ಹೊರತೆಗೆದಿದ್ದಾರೆ ಅಂತ ಕಾಣಿಸುತ್ತೆ. ಅದರಲ್ಲೂ ಸಿದ್ಧಾರ್ಥ್ನ ದೇಹದಲ್ಲಿದ್ದಂಥ ಗುಂಡನ್ನ ಹೊರತೆಗೆದಿದ್ದಾರೆ ವೈದ್ಯರು. ಜೂನ್ 21 ಸಾಕ್ಷಿ ಅವರ ದೇಹಕ್ಕೆ ಹೊಕ್ಕಿದ್ದಂಥ ಗುಂಡು ಗೊತ್ತಿಲ್ಲ, ಅದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಲಭ್ಯ ಆಗಬೇಕಿದೆ. ಜೂನ್ 21ರಂದು ನಡೆದಿದ್ದಂಥ ಶೂಟೌಟ್ ಪ್ರಕರಣ ಇದು. ಬ್ಯಾಂಕ್ನಲ್ಲಿ ಸಾಲ ಮಾಡಿಕೊಂಡಿದ್ದಂಥ ಉದ್ಯಮಿ ಗಣೇಶ್ ಬ್ಯಾಂಕ್ನಿಂದ ಸಾಲ ಮರುಪಾವತಿ ಮಾಡುವಂತೆ ದುಂಬಾಲು ಬಿದ್ದಂಥ ಕಾರಣದಿಂದಾಗಿ ಮನನೊಂದು ಕುಟುಂಬದೊಂದಿಗೆ ಸಾಯೋದಕ್ಕೆ ಮುಂದಾಗಿದ್ದ ಗಣೇಶ್ ಮೊದಲಿಗೆ ತನ್ನ ಪತ್ನಿ ಸಹನಾಗೆ ಗುಂಡು ಹೊಡೆದು ಚಾಕುವಿನಿಂದ ಚುಚ್ಚಿ ಆನಂತರದಲ್ಲಿ ಗುಂಡು ಹಾರಿಸಿ ಹೊಂದಿದ್ದಾನೆ. ಆನಂತರದಲ್ಲಿ ಮಕ್ಕಳಿಗೂ ಕೂಡ ಗುಂಡನ್ನ ಹೊಡೆದು ತನ್ನ ಕಾರ್ನಲ್ಲೇ ಅವರಿಬ್ಬರನ್ನು ಕೂಡ ಕರೆದುಕೊಂಡು 3 ಜನನ್ನು ಕರೆದುಕೊಂಡು ಸುತ್ತಾಡಿಸಿದ್ದಾನೆ. ಅದೃಷ್ಟವಶಾತ್ ಮಕ್ಕಳು ಬದುಕುಳಿದಿದ್ದಾರೆ. ಗಣೇಶ್ ಕೂಡ ಈಗ ಪೊಲೀಸರಿಗೆ ಸೆರೆ ಸಿಕ್ಕಿದ್ದಾನೆ. ಮೂಲತಃ ಈತ ಸಕಲೇಶಪುರದವರು. ಇಲ್ಲಿ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮವನ್ನ ಮಾಡ್ತಾ ಇದ್ರು. ಸಾಲ ಅತಿಯಾದಂತಹ ಕಾರಣದಿಂದಾಗಿ ಹೀಗೆ ಕೃತ್ಯವನ್ನ ಎಸಗಿರೋದು, ಆಸ್ತಿ ಪಾಸ್ತಿ ಎಲ್ಲ ಮಾರೋದಕ್ಕೆ ಪತ್ನಿ ಅವಕಾಶ ಕೊಡದೇ ಇರೋ ಕಾರಣದಿಂದಾಗಿ ಹೀಗೆ ಮಾಡಿರೋದು ಅಂತೇಳಿ ತಿಳಿದು ಬಂದಿತ್ತು. ಪ್ರಜ್ವಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಪ್ರಜ್ವಲ್, ಅಂದ್ರೆ ಇಲ್ಲಿ ಸಿದ್ಧಾರ್ಥ ದೇಹಕ್ಕೆ ಹೊಕ್ಕಿದ್ದಂತ ಗುಂಡುಗಳನ್ನ ತೆಗೆಯಲಾಗಿದೆ. ಸಾಕ್ಷಿ ಅವರ ಆರೋಗ್ಯ ಹೇಗಿದೆ ಪ್ರಜ್ವಲ್? ಇವರಿಬ್ಬರು ಆರೋಗ್ಯದ ಬಗ್ಗೆ ಏನ್ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಪ್ರಜ್ವಲ್? ಮಲ್ತೇಶ್, ಸದ್ಯಕ್ಕೆ ಆಸ್ಪತ್ರೆ ಮೂಲಗಳಿಂದ ಬಂದಿರೋಂತ ಮಾಹಿತಿಗಳು ಅಂತಂದ್ರೆ ಇಬ್ಬರ ದೇಹದಲ್ಲಿದ್ದಂತ ಗುಂಡುಗಳನ್ನ ಹೊರತೆಗೆಯಲಾಗಿದೆ. ಸದ್ಯಕ್ಕೆ 2 ಮಕ್ಕಳ ಜೀವಕ್ಕೆ ಅಪಾಯ ಇಲ್ಲ. ಆದ್ರೆ ಮಕ್ಕಳಾಗಿರೋದ್ರಿಂದ ಪುಟ್ಟ ದೇಹಕ್ಕೆ ಬುಲೆಟ್ ಬಿದ್ದಿರೋದ್ರಿಂದ ದೊಡ್ಡ ಮಟ್ಟದ ಗಾಯಗಳಾಗಿರುತ್ತೆ. ಮುಂದಿನ ದಿನದಲ್ಲಿ ಏನಾದ್ರೂ ರೆಸ್ಪಿರೇಟರಿ ಸಿಸ್ಟಮ್ಗೆ ಪ್ರೆಷರ್ ಜಾಸ್ತಿ ಆಗಿ ಏನಾದ್ರೂ ಎಫೆಕ್ಟ್ ಆಗುವಂತ ಸಾಧ್ಯತೆಗಳಿರಬಹುದು. ಆದ್ರೆ ಈಗ ಸದ್ಯದ ಮಕ್ಕಳು ಇಬ್ರು ಕೂಡ ಸೇಫ್ ಅನ್ನೋದನ್ನ ವೈದ್ಯಕೀಯ ಮೂಲಗಳು ಹೇಳ್ತಿರುವಂತದ್ದು. ಒಂದು ಕಡೆ ಆದ್ರೆ ಈಗಾಗಲೇ ಜಯನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿ ಗಣೇಶ್ನನ್ನು ಕೂಡ ಪೊಲೀಸರು ಬಂಧಿಸಿದ್ದು ವಿಚಾರಣೆ ನಡೆಸ್ತಿದ್ದಾರೆ. ಮತ್ತೊಂದು ವಿಚಾರ ಅಂತ ಅಂದ್ರೆ ಈತ ಇಬ್ಬರು ಮಕ್ಕಳಿಗೆ ಏನು ಫೈರಿಂಗ್ ಶೂಟರ್ ಮಾಡಿರ್ತಾನೆ, ಗುಂಡನ್ನ ಹಾರಿಸಿರ್ತಾನೆ, ಇದು ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ. ಹೀಗಾಗಿ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಒಂದು ಈತನ ಮೇಲೆ ಇಬ್ಬರು ಮಕ್ಕಳ ಮೇಲೆ ಕೂಡ ಗುಂಡು ಹಾರಿಸಿದಕ್ಕೆ 307 ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಈಗ ಒಂದು ಕೇಸ್ ಜಯನಗರದಲ್ಲಿ 302 ಅಡಿಯಲ್ಲಿ ದಾಖಲಾಗಿದ್ರೆ, ಇನ್ನೊಂದು ಕೇಸ್ 307 ಅಡಿಯಲ್ಲಿ ಅಲ್ಲಿ ಕಗ್ಲಿಪುರದಲ್ಲಿ ದಾಖಲಾಗುತ್ತೆ. ಮತ್ತೊಂದು ಕೇಸ್ ಈತನ ಮೇಲೆ ಮಕ್ಕಳನ್ನ ಅಕ್ರಮವಾಗಿ ಕಿಡ್ನಾಪ್ ಮಾಡಿ ಬಂಧಿಸಿಟ್ಟಿದ್ದು, ಜೊತೆಗೆ ಕೊಲೆ ಮಾಡಲು ಯತ್ನಿಸಿದ್ದು. ಈ ಕೇಸು ಬಿಡದಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಿಡದಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತೆ. ಯಾಕಂದ್ರೆ ಮಕ್ಕಳನ್ನ ಕರ್ಕೊಂಡು ಬಿಡದಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈತ ಅಡಗಿರ್ತಾನೆ. ಹೀಗಾಗಿ ಅಲ್ಲೊಂದು ಕೇಸ್ ದಾಖಲಾಗಿರೋದು. ಸದ್ಯ ಈಗ ಜಯನಗರ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಪೊಲೀಸರಿಗೆ ಈಗಾಗಲೇ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 45 ಕೋಟಿ ರೂಪಾಯಿ ಹಣವನ್ನ ಈತ ಬ್ಯಾಂಕ್ ನಿಂದ ಲೋನ್ ಮಾಡಿಸ್ಕೊಂಡಿರ್ತಾನೆ. ಜೊತೆಗೆ 10 ಕೋಟಿ ರೂಪಾಯಿಯನ್ನ ಗೆಳೆಯರಿಂದ ಮತ್ತೆ ಒಂದಷ್ಟು ಜನ ಬಿಸ್ನೆಸ್ ಪಾರ್ಟ್ನರ್ಸ್ ಏನಿರ್ತಾರೆ ಆತನಿಗೆ ಪರಿಚಯ ಇದ್ದಂತವ್ರು ಅವರ ಕಡೆಯಿಂದ 10 ಕೋಟಿಯನ್ನು ಮಾಡಿರ್ತಾನೆ. ಹೀಗಾಗಿ ಆ 10 ಕೋಟಿಯ ಸಾಲವನ್ನು ತೀರಿಸಲಿಕ್ಕೆ ಆತನ ಬಳಿ ಇದ್ದಂತ ಆಸ್ತಿ ಸುಮಾರು ಉದ್ಯಮಿ ಗಣೇಶ್ ಹೆಸರಲ್ಲಿ ಒಟ್ಟಾರೆಯಾಗಿ ಅವರ ಕುಟುಂಬದಿಂದ ಒಂದು 80 ರಿಂದ 90 ಕೋಟಿಯಷ್ಟು ಆಸ್ತಿ ಇರುತ್ತೆ. ಅದರಲ್ಲಿ 55 ಕೋಟಿಯಷ್ಟನ್ನ ಮಾರಾಟ ಮಾಡಿ ಸಾಲವನ್ನು ತೀರಿಸಿ ಮುಂದಿನ ಬಿಸ್ನೆಸ್ ಮಾಡೋ ಯೋಜನೆಯನ್ನ ಗಣೇಶ್ ಹಾಕೊಂಡಿರ್ತಾನೆ. ಆದ್ರೆ ಆತನ ಪತ್ನಿ ಆಗಿರ್ಬೋದು, ಜೊತೆಗೆ ಅವ್ರ ಮನೆಯವರು ಯಾರು ಕೂಡ ಆಸ್ತಿಯನ್ನ ಮಾರಿ ಸಾಲವನ್ನು ತೀರಿಸಲಿಕ್ಕೆ ಒಪ್ಪಿಗೆ ನೀಡೋದಿಲ್ಲ. ಮತ್ತೊಂದು ವಿಚಾರ ಅಂತ ಅಂದ್ರೆ ಈತನಿಗೆ ಹಿಂದಿನಿಂದಲೂ ಕೈ ತುಂಬಾ ಹಣ ಇತ್ತು, ದೊಡ್ಡ ಮಟ್ಟದ ಬಿಸ್ನೆಸ್ ಇದ್ದಿದ್ರಿಂದ ಯಾರ ಹತ್ರ ಸಾಲ ಮಾಡಿಕೊಂಡು ಯಾರಿಂದಲೂ ಸಾಲವನ್ನ ಕೇಳಿಸ್ಕೊಂಡಿರಲಿಲ್ಲ. ಯಾವಾಗ ಬ್ಯಾಂಕಿನವರಾಗ್ಬೋದು, ಸ್ನೇಹಿತರಾಗ್ಬೋದು ಕೋಟಿ ಸಾಲ ಕೊಟ್ಟವರು ವಾಪಸ್ ಕೇಳ್ತಿರ್ತಾರೆ, ಆವಾಗ ಈತ ಮರ್ಯಾದೆಗೆ ಅಂಜಿ ನನ್ನನ್ನ ಯಾರು ಕೇಳಬಾರದು, ಎಲ್ಲವೂ ಇಲ್ಲಿಗೆ ನನಗೆ ಅಂತ್ಯ ಆಗೋಗ್ಬೇಕು ಅನ್ನೋ ಮಾತನ್ನ ತನ್ನ ಮನಸ್ಸಲ್ಲಿ ಹಿಡ್ಕೊಂಡು ಹೆಂಡತಿಯನ್ನು ಸಾಯಿಸಿ ಮಗುವನ್ನು ಸಾಯಿಸಿ ಈತನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಮುಂದಾಗಿರ್ತಾನೆ. ಮಲ್ತೇಶ್. ಓಕೆ, ಥ್ಯಾಂಕ್ ಯು ಪ್ರಜ್ವಲ್.